ಕಾನೂನಂತೆ ಕಾನೂನು ರಾಜ್ಯಕ್ಕೆ ಬಿಟ್ಟಿರುವ ಸರ್ಕಾರಕ್ಕೆ ರಾಜ್ಯ ಬಿಟ್ಟಿರುವ ಸರ್ಕಾರಕ್ಕೆ ಕ್ಷಮೆ ಯಾಚಿಸಿದ ಸರ್ಕಾರಕ್ಕೆ ಹಿರಿಯ ಅನ್ನೋ ಒಂದು ವಿದ್ಯಾರ್ಥಿನಿ ಅವ್ರ ಸಮಸ್ಯೆ ಬಗ್ಗೆ ಒಂದೆರಡು ನಿಮಿಷ ಮಾತಾಡ. ಎಲ್ಲರಿಗೂ ನಮಸ್ತೆ. ಕೋಲಾರ ಜಿಲ್ಲಾಧ್ಯಕ್ಷ ನಿಹಾಲ್ ತರೀನ್ NSY. ಈ ದಿನ ಏನಿದು ಪ್ರೊಟೆಸ್ಟ್ ಆಗಿದೆ, ಇದು ಬಂದ್ಬಿಟ್ಟು ನೀಟ್ ಪೇಪರ್ ಪತ್ರಿಕೆ ಸೋರಿಕೆಗೆ ಆಗಿರೋದಿತ್ತು ಪ್ರೊಟೆಸ್ಟ್. ಎಲ್ಲ ಸುಮಾರು 500ರಿಂದ 700 ಜನ ಸೇರಿದ್ರು. 1000ಗಿಂತ ಮೇಲೇನೆ ಇದ್ರು. ಅವರೆಲ್ಲ ಏನಕ್ಕೆ ಬಂದಿದ್ದು? ಕೇಂದ್ರ ಸರ್ಕಾರ ವಿರುದ್ಧ ಅವ್ರು ಬಂದಿದ್ದು. ಅವ್ರು ಏನ್ ಮಾಡಿದಾರೆ? ಕೇಂದ್ರ ಸರ್ಕಾರ 22 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಮಾಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡ್ತಿಲ್ಲ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಧರ್ಮೇಂದ್ರ ಪ್ರಧಾನ್ ಅವ್ರು ಒಬ್ಬರಲ್ಲ ನನ್ಗೆ, ಅದ್ರ ಜೊತೆ ನಮ್ಗೆ PM ಮೋದಿ, ನರೇಂದ್ರ ಮೋದಿ ಸಹ ರಾಜೀನಾಮೆ ನೀಡಬೇಕು. ಅಮಿತ್ ಶಾನು ಸಹ ರಾಜೀನಾಮೆ ನೀಡಬೇಕು. ಅವ್ರಿಗೆ ಸರ್ಕಾರ ನಡ್ಸಕ್ ಆಗಲ್ಲ. ಏನ್ ಮಾಡಿದವರು? ಇವಾಗವರೆಗೂ ಏನ್ ಮಾಡಿದೆ ಸರ್ಕಾರ? ಏನ್ ಮಾಡಿಲ್ಲ. ಮತ್ತೆ ಮೊನ್ನೆ 2 ದಿನ ಮುಂಚೆ ನಮ್ಗೆ ರಾಹುಲ್ ಗಾಂಧಿ ಅವರಿಗೆ ಡಿಟೈನ್ ಮಾಡಿದ್ದಾರೆ. ಅವ್ರ ಅಪೋಸಿಷನ್ ಸ್ಟ್ರಾಂಗ್ ಲೀಡರ್ ಅವರ ಸ್ಟ್ರಾಂಗ್ ಲೀಡರ್ ಯಾರು ಇಲ್ಲ. ಅವ್ರಿಗೆ ಡಿಟೈನ್ ಮಾಡಿದ್ರೆ ಇವಾಗ ನಾವೆಲ್ಲ ಏನ್ ಮಾಡ್ಬೇಕು? ರಿಟರ್ನ್ ಮಾಡ್ಕೊಂಡು ಹೊಡೆದವ್ರೆ, ಪಾಪ ಮಕ್ಕಳಿಗೆ ಹೊಡೆದವ್ರೆ, ಹೆಣ್ಮಕ್ಳಿಗೆ ಹೊಡೆದವ್ರೆ, ಪ್ರೈವೇಟ್ ಪಾರ್ಟ್ಸ್ ಮೇಲೆ ಹೊಡೆದವ್ರೆ. ಅವ್ರಿಗೆ ಏನ್ ಬರಲ್ಲ. ಅದು ಅವ್ರ ಪೊಲೀಸ್ ಅವರಲ್ಲಂತ ಯಾರು ಬಂದಿದ್ದಾರೆ ಮಾಹಿತಿ ಗೊತ್ತಿರೋದು ನಮ್ಗೆ. ಪೊಲೀಸ್ ಅವರಲ್ಲಂತ ಅವ್ರು ಯಾರೋ RSS ನಿಕ್ಕರ್ ಹಾಕೋ ಅಂತ ಅವ್ರ ಜನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಕೈಯಲ್ಲಿ ಲಾಠಿ ಎಲ್ಲ ಕೊಟ್ಬಿಟ್ಟು ಈ ತರ ಎಲ್ಲ ಮಾಡಿದ್ರೆ, ನಮ್ ದೇಶದ ಮಕ್ಕಳಿಗೆ ನಾವೇ ನಮ್ ಸರ್ಕಾರನ ಈ ತರ ಮಾಡಿದ್ರೆ, ಅವರು ಡೆಮಾಕ್ರೆಟಿಕ್ ಗೌರ್ಮೆಂಟ್ ಆಲ್ರೆಡಿ ಆಗ್ಬಿಟ್ಟಿದೆ. ಡೆಮಾಕ್ರೆಟಿಕ್ ಗೌರ್ಮೆಂಟ್ ಇದು. ಇಂಡಿಪೆಂಡೆನ್ಸ್ ನಮ್ಗೆ ಸಿಕ್ಕಿದ್ದು ಅವಾಗಿಂದ ಇವಾಗವರೆಗೂ ನಮ್ಗೆ ಚೆನ್ನಾಗಿತ್ತು. ಈ BJP ಸರ್ಕಾರ ಯಾವಾಗ ಬಂತು ಅವಾಗಿಂದ ನಮ್ಗೆ ಕಷ್ಟಗಳು, ಹಿಂದೂ ಮುಸ್ಲಿಂ ಜಾತಿ ಭೇದ ಎಲ್ಲ ಇದು ಮಾಡ್ಬಿಟ್ಟು ವೋಟ್ಗಳು ಡಿವೈಡ್ ಮಾಡ್ಬಿಟ್ಟು, ಅದು ಅವ್ರು ಗೆಲ್ತಿಲ್ಲ. ಅವರು ಬ್ಯಾಲೆಟ್ ಪೇಪರ್ ಕೊಟ್ರೆ ಇವಾಗ್ಲೂ ಸಹ ಒಂದ್ ಸ್ಟೇಟ್ ಅಲ್ಲೂ ಬರಲ್ಲ. ಅದು EVM ತೆಗ್ಬಿಟ್ರೆ ಬರಲ್ಲ. ಈಗ ಮುಂದೆ 2029 ಏನ್ ಈ ಚುನಾವಣೆಗಳಿದೆ ಅದ್ರಲ್ಲಿ ಕೇಂದ್ರ ಸರ್ಕಾರ ಬರಲ್ಲ, BJP ಸರ್ಕಾರ ಬರಲ್ಲ. ಕುತ್ಕೊಂಡದ್ದು ಕಾಂಗ್ರೆಸ್. ಈಗ ಎಲ್ಲ ಯೂತ್ಸ್ ಎಲ್ಲ ದೇಶ ಯೂತ್ಸ್ ಎಲ್ಲ ಗೊತ್ತಾಗಿದೆ ಅವ್ರಿಗೆ BJP ಅವ್ರನ್ನ ಏನ್ ಮಾಡ್ತಿಲ್ಲ. 10 ವರ್ಷ ನೋಡಿದೆ, ಅವ್ರ ಕಡೆಗೆ ಅವ್ರಿಗೆ ಆಗ್ತಿಲ್ಲ. ಪೊಲೀಸ್ ವ್ಯಾನ್, ಜಂತರ್ ಮಂತರಲ್ಲಿ ಎಲ್ಲ ಏನೇನಿದೆ ಗೌರ್ಮೆಂಟ್ ಎಲ್ಲ ಏನಿದೆ ಎಲ್ಲ ಒಡ್ಬಿಟ್ಟವ್ರು ಎಲ್ಲ ಇದ್ ಮಾಡಾಕಿದ್ದಾರೆ. ಅದೆಲ್ಲ ಏನಕ್ಕೆ ಮಾಡ್ತಿರೋದು? ಅವ್ರೇನು ಆಕ್ಷನ್ ತಗೊಂತಿಲ್ಲ ಅಲ್ಲ. ಧರ್ಮೇಂದ್ರ ಪ್ರಧಾನ್ ಏನಕ್ಕೆ ರಿಸೈನ್ ಮಾಡ್ತಿಲ್ಲ? ಅವ್ನು ರಿಸೈನ್ ಮಾಡಿಬಿಟ್ರೆ ಅವ್ನು ಗೊತ್ತಾಗ್ಬಿಡುತ್ತೆ ತಪ್ಪಿದೆ ಅಂತ. ಅವ್ನು ರಿಸೈನ್ ಮಾಡಿಬಿಟ್ರೆ ಅವ್ನು ಎಲ್ಲ ಏನೇನು ಮಾಡಿದಾರೆ, ಯಾರು ಇದ್ದಾರೆ ಇಲ್ಲಿ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅವ್ರು ಏನೇನು ತಿಂದಿದ್ದಾರೆ, ಎಷ್ಟು ತಿಂದಿದ್ದಾರೆ, ಎಷ್ಟು ಲಕ್ಷ ತಗೊಂಡಿದ್ದಾರೆ, ಎಷ್ಟು ಕೋಟಿಗಳು ತಗೊಂಡಿದ್ದಾರೆ, ಅದೆಲ್ಲ ಗೊತ್ತಾಗ್ಬಿಡಂತ ಅವ್ರ ರಾಜೀನಾಮೆ ನೀಡ್ತಿಲ್ಲ. ಪ್ರಧಾನಿ ಮೋದಿ ಅವರು ಸಹ ಹೇಳಕ್ ಆಗಲ್ಲ ಅವ್ರಿಗೆ. ಅವ್ರದ್ದು ಏನೋ ಒಂದಿರುತ್ತೆ ಒಳಗೆ, ಅದಕ್ಕೆ ಅವರು ರಾಜೀನಾಮೆ ನೀಡ್ತಿಲ್ಲ. ಐ ರಿಕ್ವೆಸ್ಟ್ ನರೇಂದ್ರ ಮೋದಿ, ಧರ್ಮೇಂದ್ರ ಪ್ರಧಾನ್ ಅಂಡ್ ಅವರ್ ಅಮಿತ್ ಶಾ ಟು ರಿಸೈನ್ ಸೂನ್. ರಿಸೈನ್ ಮಾಡ್ಬೇಕು, ರಾಜೀನಾಮೆ ನೀಡಬೇಕು. ಅಪ್ ಸಬ್ ಲೋಕ್ ರಿಸೈನ್ ದೋ. ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಓದಕ್ ಬರಲ್ಲ, ಬಡಿಯಕ್ ಬರಲ್ಲ, ಅನ್ಎಜುಕೇಟೆಡ್ ಪೀಪಲ್ಸ್. ಧನ್ಯವಾದಗಳು.